ಪರಿಷತ್ ಸದಸ್ಯರಾಗಿ 8 ಬಾರಿ ನೀವು ಅಧಿಕಾರವನ್ನ ವಹಿಸ್ಕೊಂಡಿರುವಂತದ್ದು ಸರ್. ಅದ್ರ ಬಗ್ಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಸರ್? ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಾವು 8 ಸರಿ ಆರಿಸಿ ಬರಬೇಕಾದ್ರೆ ದಿವ್ಸಕ್ಕೆ ನಾವು ಎಷ್ಟು ಕಷ್ಟ ಪಡ್ತೀನಿ ಅನ್ನೋದು ದೇವ್ರಿಗೆ ಗೊತ್ತು. ಯಾರೇ ಒಂದ್ ಪತ್ರ ಬಂದ್ರೆ ಉತ್ತರ ಹೇಳ್ಬೇಕು, ಒಂದ್ ಫೋನ್ ಬಂದ್ರೆ ಫೋನ್ಕ್ಕೂ ಉತ್ತರ ಮಾಡ್ಬೇಕು. ಅವ್ರಿಗೆಲ್ಲ ಪತ್ರ ನಿಮ್ಗೆ ತೋರಿಸ್ ಆಫೀಸ್ಗೆ ಒಂದ್ಸರಿ ಬಂದ್ರೆ ಕನಿಷ್ಠ ದಿವ್ಸಕ್ಕೆ ಒಂದು ನನಗೆ 30 ರಿಂದ 50 ಲೆಟರ್ ಹೋಗ್ಕೊಂಡು ದಿವ್ಸ ಹೋಗ್ತಾವ. ಮತ್ತೆ ಎಲ್ಲ ಮಾಡ್ತಾ ಬಂದಿನಿ. ಇಲ್ಲಿವರೆಗೆ ಯಾವ್ರನ್ನ ಓಟ್ ಹಾಕ್ತಾರಲ್ಲ ಟೀಚರ್ಸು, ಅವ್ರ ಕಡೆ ಯಾರೂ ಒಂದು ನ್ಯಾಪ್ಸ ನಾವು ಮುಟ್ಟಿಲ್ಲ. ಮತ್ತೆ ಯಾರೇ ಏನೋ ಬಂದ್ರು ಏನೇ ತೊಂದರೆ ತುಂಬಂದ್ರೆ ಅವ್ರನ್ನ ಪರಿಹಾರ ಮಾಡಿ ಅವ್ರಿಗೆ ಶಾಂತ ಮಾಡಿ 100ಕ್ಕೆ 99% ಮಾಡಿ ಕಳಿಸಿದ್ವಿ. 1% ಕೆಲವು ಆಗಂಗಿಲ್ಲ ಅಂತ ಇರ್ತಾವ. ಅವ್ರೇನ್ ತಪ್ಪು ತಿಳ್ಕೋದಿಲ್ಲ. ನಮ್ಮ ಪ್ರಯತ್ನಕ್ಕೆ ಅವ್ರು ಅಪ್ರಿಷಿಯೇಟ್ ಮಾಡಿರ್ತಾರೆ. ಏನ್ ನಮಗ್ ಮತ ಹಾಕ್ತಾರಲ್ಲ, ಮತ ಹಾಕಿದವರಿಗೆ ಯಾವುದೇ ರೀತಿಯಿಂದ ನಾವು ತಪ್ಪಿಸೋದಾಗಲಿ ಡಾಜ್ ಮಾಡೋದಾಗಲಿ ತಾವು ಮಾಡೋದಕ್ಕೆ ನನ್ನ ಮೇಲೆ ಪ್ರೀತಿ ನೋಡಿ. ತಂದೆ ಓಟ್ ಹಾಕ್ಯಾನ, ಮಗ ಓಟ್ ಹಾಕ್ಯಾನು, ಮಗಳು ಓಟ್ ಹಾಕ್ಯಾಳು, 2 ತಲೆಮಾರಿನವ್ರು ಓಟ್ ಹಾಕ್ಯಾರ. 80ನೇ ಇಸ್ವಿಯಾಗ ಟೀಚರ್ಸ್ ಇದ್ದವ್ರು ಆಗ ಮುಂದೊಂದು 80-90 ರಿಟೈರ್ಡ್ ಆಗ್ಯಾರ ಎಲ್ಲರೂ. ಅದ್ರ ನಂತರ ಎಲ್ಲ ಹೊಸಬ್ರು ಅವರು ಹಂಗ ಓಟ್ ಹಾಕ್ಯಾರ. ಅವರು ಮತ್ತೆ ಇನ್ನ ಎಲೆಕ್ಷನ್ ಓಟ್ ಬರಾಕ